ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ SSLC ಹಿಂದಿ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 30 ಜನವರಿ 2026ಕ್ಕೆ ಪರೀಕ್ಷೆಗೆ ಬರುವ ಪ್ರಶ್ನೆಗಳನ್ನು ಕೊಡಿ ಅಂತ ಕೇಳಿದರು. ಸೊ ನೋಡಿ, ಇಂದು ರಾತ್ರಿ 9 ಗಂಟೆಗೆ ಲೈವ್ ಕ್ಲಾಸ್ ಇದೆ. ತಾವೆಲ್ಲರೂ ಕೂಡ ಜಾಯ್ನ್ ಆಗಿ ಖಂಡಿತವಾಗಿ ಅಲ್ಲೇನೂ ಕೂಡ ನಿಮಗೆ ಒಳ್ಳೆಯ ಪ್ರಶ್ನೆಗಳು ಸಿಗ್ತವೆ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆದಿರಿ. ಕಂಪ್ಲೀಟ್ 80 ಔಟ್ ಆಫ್ 80 ಬೇಕಾದರೆ ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋಗಳನ್ನು ಹಾಕಿದ್ದೀವಿ ನೋಡಿ. ಜಸ್ಟ್ ನೀವು ಪಾಸ್ ಆಗ್ತೀರಂದರೆ 50 ಮಾರ್ಕ್ಸ್ಗಳು ಕೂಡ ತೆಗೆತಕ್ಕಂಥ ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ. ಪಾಸಿಂಗ್ ಪ್ಯಾಕೇಜ್ ಅದನ್ನು ಕೂಡ ನೋಡಿ. ಈ ವಿಡಿಯೋದಲ್ಲಿ 22 ಪ್ರಶ್ನೆಗಳಿದ್ದಾವೆ. ಸೊ ಇಷ್ಟು ಓದಿದರೂ ಕೂಡ ನೀವು ಆರಾಮಾಗಿ 40-50 ಮಾರ್ಕ್ಸ್ ಪಡಿತೀರಿ. ಇದನ್ನು ಫಸ್ಟ್ ಪ್ರಿಪೇರ್ ಆಗಿ ತೊಗೊಂಡು ಚೆನ್ನಾಗಿ ಓದ್ಕೊಂಡು ಹೋಗಿ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ನೋಡೋಣ ಈ ವಿಡಿಯೋ. ಸೊ ಇದೇ ಥರ ಸೈನ್ಸು, SS ಪ್ರಿಪ್ರೇಟ್ರಿ 3ಗೂ ಕೂಡ ವಿಡಿಯೋಗಳು ಬರ್ತವೆ. ಸೊ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ರಾತ್ರಿ 9 ಗಂಟೆ ಲೈವ್ ಕ್ಲಾಸನ್ನು ತಪ್ಪದೇ ಜಾಯ್ನ್ ಆಗಿ. ಸೊ ಲಿಂಕನ್ನು ಬೇಕಾದರೆ ಪೋಸ್ಟಲ್ಲಿ ಹಾಕಿರ್ತೀವಿ. ನಮ್ಮದು ಕೆಳಗಡೆ ಟೆಲಿಗ್ರಾಮ್ ಗ್ರೂಪನ್ನು ಕೊಡ್ತೀನಿ, ಓಕೆ, ಮತ್ತು ವಾಟ್ಸಪ್ ಚಾನಲ್ ಕೊಡ್ತೀನಿ. ಅವೆರಡರ ಲಿಂಕನ್ನು ಕೊಡ್ತೀನಿ, ಜಾಯ್ನ್ ಆಗಿ. ಅಲ್ಲಿ ಲಿಂಕ್ಗಳನ್ನು ನಿಮಗೆ ಸಿಗ್ತದೆ. ಫಸ್ಟ್ ಚೆನ್ನಾಗಿ ಬರೀಬೇಕು ಚುಟ್ಟಿ ಪತ್ರ. ನಿಮಗೆ ಲಾಸ್ಟ್ ಬಾರಿ ಕೋಯಿ ಸಕಾರನ್ ದೇತೀವಿ ಅಂತ ಕೇಳಿದ್ರು, ಬಟ್ ಈ ಸರಿ ಸೇಹತ್ ಠೀಕ್ ನಹಿ ಹೇ ಅಂದರೆ ನಿಮ್ಮ ಆರೋಗ್ಯ ಸರಿ ಇಲ್ಲ, ಅಥವಾ ಭಾಯಿ ಕಿ ಶಾದಿ ಮೇ ಭಾಗ್ ಲೇನೆಗೆ ಕಾರಣ. ಇವೆರಡು ಕಾರಣಗಳನ್ನು ಕೊಟ್ಟು ನಿಮಗೆ ಏನು ಕೇಳ್ಬೋದಪ್ಪ ಅಂದರೆ ಚುಟ್ಟಿ ಪತ್ರವನ್ನು ಬರಲಿಕ್ಕೆ ಕೇಳ್ಬೋದು. ಸೊ ಈ ಕಡೆ ಫ್ರೆಂಡ್ಸ್ ಸ್ಥಾನ ಮತ್ತು ದಿನಾಂಕ ಬರೀಬೇಕು, ಓಕೆನಾ. ಪ್ರೇಷಕ್ ಬರೀಬೇಕು, ಸೇವಾಮೆ ಬರೀಬೇಕು, ಓಕೆನಾ. ಆದರಣೀಯ ಮಹೋದಯ ಬರೀತೀರಿ, ವಿಷಯ ಬರೀತೀರಿ, ಪತ್ರದ ಕಲೆವರ್ ಮಾಡ್ತೀರಿ, ಆಪ್ಕ ಆಜ್ಞಾಕಾರಿ ಛಾತ್ರ ಅಂತ ಬರೆದು ನಿಮ್ಮ ಹೆಸರು ಬರೀತೀರಿ. ಸೊ ಇಷ್ಟು ಬರೆದ್ರೆ ಪತ್ರದ ಒಡಲಿನಲ್ಲಿ ಮಾತ್ರ ವಿಷಯ ಕೊಡಲೇಬೇಕು. ಅವ್ರು ಏನು ಕೊಟ್ಟಿದ್ದಾರೆ ಅದನ್ನು ನೀವು ಫೋಕಸ್ ಮಾಡಲೇಬೇಕು. ಆವಾಗ ನಿಮಗೆ 5 ಅಂಕಗಳನ್ನು ಕೊಡ್ತಾರೆ. ಇನ್ನು ನಿಬಂಧಗಳನ್ನು ಭಾಳ ಮಂದಿ ಕೇಳ್ತಾರೆ. ಒಂದು ಇಂಟರ್ನೆಟ್ ಹೇಳಿದ್ದೀನಿ, ಒಂದು ಜನಸಂಖ್ಯೆ ಹೇಳಿದ್ದೀನಿ, ಒಂದು ಕರ್ನಾಟಕಿ ಮಹಾನತ. ಆಲ್ರೆಡಿ ಅದನ್ನು ಒಂದು 15 ಸಲ ಪ್ರಿಪೇರ್ ಮಾಡಿಕೊಡ್ರಿ. ಸೊ ಫಸ್ಟ್ ಏನು ಬರೀಬೇಕು, ಪ್ರಸ್ತಾವನ ಅಂತಕ್ಕಂಥದ್ದು 1 2 to 3 ಲೈನ್ಸನ್ನು ಬರೀರಿ, ಓಕೆನಾ. ಆಮೇಲೆ ಅಲ್ಲಿ ವಿಷಯದ ನಿರೂಪಣೆಗಳಲ್ಲಿ ನಿಮ್ಗೆ ಆಲ್ರೆಡಿ ಅವರು ಸಾಂಕೇತಿಕ ಬಿಂದು ಕೊಡ್ತಾರೆ, ಕೀ ಪಾಯಿಂಟ್ಸ್ಗಳನ್ನು. ಅದನ್ನು ನೀವೇನು ಮಾಡಿ ಬರೀರಿ. 12 to 15 ಲೈನ್ ಬರೀರಿ ಸಾಕು. ಖಂಡಿತವಾಗಿ ನಿಮಗೆ 4ಕ್ಕೆ 4 ಲೈನ್ ಅಂಕ ಕೊಡ್ತಾರೆ. ಬಟ್ ನೆನಪಿರಲಿ, ವಾಕ್ಯಗಳು ಮೀನಿಂಗ್ಫುಲ್ ಇರಬೇಕು. ಮಾತ್ರಗಳನ್ನು ನೀವೇನು ಮಾಡಬೇಕು, ಚೆನ್ನಾಗಿ ಬರೀಬೇಕು, ಓಕೆನಾ. ಇನ್ನು ಪದ್ಯ ನಿಮಗೆ ಗೊತ್ತಿದೆ. ಅಸಫಲತಾದಿಂದ ಭಾಗವತುವರೆಗೆ ಆರಾಮಾಗಿ ನೀವು 4 ಸಾಲುಗಳನ್ನು ಬರೆದು 4ಕ್ಕೆ 4 ಮಾರ್ಕ್ಸ್ ತಗೊಳ್ತೀರಿ. ಇನ್ನು ಲಾಂಗ್ ಕ್ವಶನಲ್ಲಿ ನೋಡೋದಾದರೆ ನಿಮಗೆಲ್ಲರೂ ಕೂಡ ಮೋಸ್ಟ್ ಫೇವ್ರೇಟೆಡ್ ಆಗಿರ್ತಕ್ಕಂಥ ಕ್ವಶನ್, ಬಸಂತ್ ಏಕ್ ಇಮಾನ್ದಾರ್ ಲಡ್ಕಾ ಹೇ. ಒಂದು 5 ರಿಂದ 6 ಪಾಯಿಂಟ್ಸ್ ಬರೀರಿ. ಸೊ ಖಂಡಿತವಾಗಿ ನೀವು ಈಗ ಬರೆದು ಪ್ರಾಕ್ಟೀಸ್ ಮಾಡಿದ್ರು ಕೂಡ ನಾಳೆ ಎಕ್ಸಾಮ್ನಲ್ಲಿ ಹೋಗಿ ಆರಾಮಾಗಿ ಬರೀತೀರಿ. ಇನ್ನು ಮೊನ್ನೆ ಏನು ಕೇಳಿದರು, ಮಾತೃಭೂಮಿಯ ಸೌಂದರ್ಯ ಕೇಳಿದರು, ಪ್ರಾಕೃತಿಕ ಸೌಂದರ್ಯ ಅಂತ ಲಾಸ್ಟ್ ಪ್ರಿಪ್ರೇಟ್ರಿಯಲ್ಲಿ ಕೇಳಿದರು. ಸೊ ಹೀಗಾಗಿ ನಾನು ಏನು ಮಾಡಿದ್ದೀನಿ, ಈ ಸರಿ ನಿಮಗೆ ಸ್ವರೂಪದ ಪ್ರಶ್ನೆಯನ್ನು ಕೊಡ್ತಾ ಇದ್ದೀನಿ. ಸೊ ಸ್ವರೂಪ ಬರಲಿಲ್ಲ ಅಂದರೆ ಮಾತೃಭೂಮಿಯ ವಿಶೇಷತೆ ಮೇಲೆ ಪ್ರಶ್ನೆ ಬರ್ಬೋದು. ಸೊ ಇದು 3 ಮಾರ್ಕ್ಸಿಗೆ ಬರ್ತಕ್ಕಂಥ ಪ್ರಶ್ನೆ. ಭಾಳ ಈಸಿಯಾಗಿ ನೀವೇನು ಮಾಡ್ಬೋದು, ಟ್ರಿಕ್ಸ್ಗಳನ್ನು ಬರಿಬೋದು. ಇವೆಲ್ಲವುಗಳ ಉತ್ತರಗಳನ್ನು 80 ಮಾರ್ಕ್ಸ್ ವಿಡಿಯೋಗಳಲ್ಲಿದ್ದಾವೆ, ಮತ್ತೆ ವಿಡಿಯೋಗಳು ಬರ್ತವೆ. ಅದನ್ನು ಚೆನ್ನಾಗಿ ನೀವು ನೋಡಿದರೆ ಒಳ್ಳೆಯ ಅಂಕಗಳು ನಿಮಗೆ ಸಿಗ್ತವೆ. ಇನ್ನು ಮುಂದೆ ನೋಡೋಣ, ಕಾಶ್ಮೀರಿ ಸೇಬ್ ಪಾಠದಲ್ಲಿ ನೋಡೋದಾದರೆ ಸೊ ನಾನಿಷ್ಟು 3 ಪ್ರಶ್ನೆಗಳನ್ನು ಇಟ್ಟಿದ್ದೀನಿ. ಒಂದೇದು ಪಾಠದ ಆಶಯ ಬರ್ಬೋದು, ಅಥವಾ ದುಕಾನ್ದಾರ್ ನೆ ನೌಕರ್ ಸೆ ಕ್ಯಾ ಕಹಾ ಬರ್ಬೋದು, ಅಥವಾ ಗಾಜರ್ ಕೆ ಬಾರೆ ಮೇ ಪ್ರೇಮಚಂದ್ ಕೆ ವಿಚಾರ ಕೂಡ ಬರ್ಬೋದು. ಇನ್ನೊಂದಿದೆ, ಆಜ್ಕಲ್ ಶಿಕ್ಷಿತ ಸಮಾಜ ಮೇ ಕಿಸ್ಕೆ ಬಾರೆ ಮೇ ವಿಚಾರ ಕಿಯಾ ಜಾತೆ ಅಂತಕ್ಕಂಥದ್ದಿದೆ. ಸೊ ವಿಟಮಿನ್ ಅವ್ರ ಪ್ರೋಟೀನ್ ಅದ, ಅದನ್ನು ಕೂಡ ಆಲ್ರೆಡಿ ನೀವು ಬರೀತೀರಿ. ಸೊ ಗೊತ್ತಿದೆ. ಸೊ ಲಾಸ್ಟ್ ಟೈಮ್ ಅವ್ರು ಏನು ಮಾಡಿದ್ರಪ್ಪ ಅಂತಂದ್ರೆ ದುಕಾನ್ದಾರ್ನೇ ಲೇಖಕ್ ಸೆ ಕ್ಯಾ ಕಹಾ ಅಂತಕ್ಕಂಥ ಪ್ರಶ್ನೆ ಇತ್ತು. ಸೊ ಹೀಗಾಗಿ ನಾನು ಈ 3 ಪ್ರಶ್ನೆ ಇಟ್ಟಿದ್ದೀನಿ. ಇದು ಒಂದು ನೋಡ್ಕೊಡ್ರಿ. ಸೊ ಖಂಡಿತವಾಗಿ ನೀವು ಇಲ್ಲಿಂದ 2 ಅಂಕಗಳನ್ನು ಗಳಿಸ್ತೀರಿ. ಇನ್ನು ಮುಂದೆ ಬರ್ತೀನಿ. ಅಭಿನವ ಮನುಷ್ಯದಿಂದ ನೋಡ್ತಕ್ಕಂಥ ಕೇವಲ 2 ಪ್ರಶ್ನೆಗಳನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ. ಸೊ ನಿಮಗೆ ಫಸ್ಟ್ ಏನು ಕೊಟ್ಟಿದ್ರು, ಮಾನವ ಕಾ ಸಹಿ ಪರಿಚಯ ಕ್ಯಾ ಹೇ ಅಂತ ಕೇಳಿದರು, ಓಕೆ ತಾನೇ. ಸೊ ಮಾನವನ ಸಹಿ ಪರಿಚಯವನ್ನು ನಿಮಗೆ ಕೊಡಿ ಅಂತ ಕೇಳಿದರು. ಬಟ್ ಇವಾಗ ನೀವು ಏನು ಮಾಡಿಪ್ಪ ಅಂದರೆ ಪ್ರಕೃತಿ ಪರ ಸರ್ವತ್ರ ಹೇ ವಿಜಯ ಪುರುಷ ಆಸೀನ್. ಈ ಪ್ರಶ್ನೆ ಹಿಂಗೂ ಕೇಳ್ಬೋದು. ಭೌತಿಕ ಸಾಧನಾ ಕಾ ವರ್ಣನ್ ಅಂತಲೂ ಕೂಡ ನಿಮಗೆ ಪ್ರಶ್ನೆ ಬರ್ಬೋದು. ಏನೋ ಭೌತಿಕ ಸಾಧನಾ ಕಾ ವರ್ಣನ್ ಕೀಜಿಯೇ, ಕವಿ ಕಿಸ್ ಪ್ರಕಾರ ಭೌತಿಕ ಸಾಧನಾ ಕಾ ವರ್ಣನ್ ಕಿಯಾ ಹೇ ಅಂತ ಬರೆದ್ರು ಕೂಡ ಇದೇ ಬರಿಬೇಕು. ಪ್ರಕೃತಿ ಪರ ಸರ್ವತ್ರ ಹೇ ವಿಜಯ ಪುರುಷ ಆಸೀನ್ ಅನ್ನೋದರ ಇದೇ ಬರಿಬೇಕು. ಸೊ ಖಂಡಿತವಾಗಿ ಇದು ಬರಲಿಲ್ಲ ಅಂದರೆ ಆಶಯವನ್ನು ನೋಡ್ಕೊಂಡೋಗಿ ಸ್ನೇಹ, ಮಾನವೀಯತಾ, ಭಾಯಿಚಾರ ಇವುಗಳ ಮಹತ್ವವನ್ನು ಕಲಿಸಿಕೊಡೋದೇ ಯಾವ ಒಂದು ಪದ್ಯದ ಸಾರಾಂಶ. ಯಾವುದು, ಅಭಿನವ ಮನುಷ್ಯ ಅಂತಕ್ಕದ್ದನ್ನು. ಇನ್ನು ನೆಕ್ಸ್ಟ್ ಹೋಗೋಣ ಫ್ರೆಂಡ್ಸ್. ಮೇರಾ ಬಚ್ಪನ್ ಪಾಠದಲ್ಲಿ ನಿಮಗೆ ಲಾಸ್ಟ್ ಟೈಮು ಜಲಾಲುದ್ದೀನ್ ಬಗ್ಗೆ ಕೇಳಿದರು. ಈ ಸರಿ ಜೈನುಲ್ ಆಬ್ದೀನ್ ಬಗ್ಗೆ ನೋಡ್ಕೊಂಡು ಹೋಗಿ, ಓಕೆ. ಜೈನುಲ್ ಆಬ್ದೀನ್ ಅಂದರೆ ಕಲಾಂ ಅವರ ತಂದೆ ಬಗ್ಗೆ ನೋಡ್ಕೊಂಡು ಹೋಗಿ. ಆಮೇಲೆ ಈ ಕಲಾಂ ಅವರ ಜೀವನ ಸಾದಗಿ ಮತ್ತು ನಿಶ್ಚಿಂತತೆಯಲ್ಲಿ ಕಳಲಿಕ್ಕೆ ಏನು ಕಾರಣ ಅಂತಕ್ಕಂಥ ಪ್ರಶ್ನೆ ಇದೆ, ಓಕೆ. ನಮಾಜ್ದು ಪ್ರಾಸಂಗಿಕತಾ ಅಂತಕ್ಕಂಥದ್ದು ಪ್ರಶ್ನೆ. ಒಂದು ಹೊಸ ಪ್ರಶ್ನೆ ಬರ್ತದೆ, ಕಲಾಂ ನೆ ಜಲಾಲುದ್ದೀನ್ ಕಲಾಂ ಕೋ ನೈ ದುನಿಯಾ ಕಾ ಬೋಧ್ ಕೈಸೆ ಕರಾಯ ಅಂತಕ್ಕಂಥದ್ದು ಒಂದು ಪಾಠದ ಒಳಗಡೆ ಇರತಕ್ಕಂಥ ಪ್ರಶ್ನೆ ಇದೆ. ಆಲ್ರೆಡಿ LBAದಲ್ಲಿನೂ ಕೂಡ ನಾವು ಕೊಟ್ಟಿದ್ದೀವಿ. ಶಿಕ್ಷಿತ ವ್ಯಕ್ತಿ, ಸಮಕಾಲೀನ ಸಾಹಿತ್ಯ, ಓಕೆ, ಚಿಕಿತ್ಸಾ ವಿಜ್ಞಾನ ಕೆ ಬಾರೆ ಮೇ
ಬತಾಯಿತೆ ಅಂತಕ್ಕಂಥ 4 ಕೀ ಪಾಯಿಂಟ್ಸ್ ಬರ್ತವೆ. ಅದನ್ನು ನೀವು ಇಲ್ಲಿ ಏನು ಮಾಡಬೇಕಿತ್ತು, ಬರಿಬೇಕಿತ್ತು. ಇನ್ನು ದೋಹಾಗಳಲ್ಲಿ ನೋಡಿ, ಫಸ್ಟ್ ದೋಹಾ ನಿಮ್ಗೆ ಆಲ್ರೆಡಿ ಕೊಟ್ಟಿದ್ರು, ಮುಖ್ಯ ಮುಖ್ಸೋ ಚಾಹಿಯೆ. ಈ ಸಲ ನನಗನ್ಸುತ್ತೆ ಎರಡನೇ ದೋಹಾಗಳು ನಿಮಗೆ ಕೊಡ್ಬೋದು, ಜಡಚೇತನ. ಅದು ಬರಲಿಲ್ಲ ಅಂದರೆ ಥರ್ಡ್ ದೋಹಾ ದಯಾ ಧರ್ಮ ಕಾ ಮೂಲ ಹೇ. ಲಾಸ್ಟ್ ಏನು ಬರ್ಬೋದಪ್ಪ ಅಂದ್ರೆ ರಾಮನಾಮ ಮನಿ ದೀಪದರು ಅಂತಕ್ಕಂಥ ಬರ್ಬೋದು. ಒಟ್ಟಾರೆ ನೀವು 3 ದೋಹಾಗಳ ಭಾವಾರ್ಥವನ್ನು ಕಲಿಬೇಕು, 1, 3 ಮತ್ತು 5. ಸೊ ಇದರಲ್ಲೇ ನಿಮಗೆ ಕೆಲಸ ಆಗ್ತದೆ. ಮೊದಲಿಗೆ ಆಯ್ಕೆ ಬರೀರಿ, ದೋಹಾದಲ್ಲಿರ್ತಕ್ಕಂಥ ಮುಖ್ಯ ಭಾವ ಬರೀರಿ, ಆಮೇಲೆ ಕವಿಯ ಒಂದು ಹೇಳಿಕೆಗಳನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಬರೆದ್ರೆ ಸೊ ನಿಮಗೆ ಅಂಕಗಳನ್ನು ಏನು ಮಾಡ್ತಾರಪ್ಪ ಅಂದ್ರೆ ಆರಾಮಾಗಿ ಕೊಡ್ತಾರೆ. ಇನ್ನು ಮುಂದಿನ ಪ್ರಶ್ನೆ ಏನಪ್ಪ ಅಂತಂದರೆ, ಇಲ್ಲಿ ಇಂಟರ್ನೆಟ್ ಕ್ರಾಂತಿಯಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ಒಂದು 2 ಪ್ರಶ್ನೆಗಳನ್ನ ಇಟ್ಟಿದ್ದೀನಿ. ಸೋಷಿಯಲ್ ನೆಟ್ವರ್ಕಿಂಗ್ ಎ ಕ್ರಾಂತಿಕಾರಿ ಖೋಜೆ ಮತ್ತು ವಿಡಿಯೋ ಕಾನ್ಫರೆನ್ಸ್. ಸೊ ಲಾಸ್ಟ್ ಟೈಮ್ ಅವ್ರು ನಿಮ್ಗೆ ಏನು ಕೊಟ್ಟಿದ್ರು, ಸಂಚಾರ ಮತ್ತು ಸೂಚನಾ ಕ್ಷೇತ್ರದ ಮೇಲೆ ಒಂದು ಪ್ರಶ್ನೆ ಫಸ್ಟ್ ಪ್ರಿಪ್ರೇಟ್ರಿಗೆ ಬಂದಿತ್ತು. ಸೊ ನಾನೇನು ಮಾಡಿದ್ದೀನಿ ಇವಾಗ ಸೋಷಿಯಲ್ ನೆಟ್ವರ್ಕಿಂಗು ಮತ್ತು ವಿಡಿಯೋ ಕಾನ್ಫರೆನ್ಸ್. ಇನ್ ಕೇಸ್ ನಿಮಗೆ ಬರಲಿಲ್ಲ ಅಂದರೆ ಇಂಟರ್ನೆಟ್ನು 3 ಉಪಯೋಗಗಳನ್ನು ಕೂಡ ನಿಮಗೆ ಕೇಳಬಹುದು. ಇಂಟರ್ನೆಟ್ನ ಕೈ 3 ಉಪಯೋಗ, ಆಮೇಲೆ ಇನ್ನೊಂದು 3 ಹಾನಿ ಬರೀರಿ. ಸೊ ಇಲ್ಲೇ ಏನಾಗ್ತದಪ್ಪ ಅಂದರೆ ನಿಮ್ಗೆ ಒಂದು ನಿಬಂಧನ ಆಗ್ತದೆ. ಯಾಕಂದರೆ ಸೋಷಿಯಲ್ ನೆಟ್ವರ್ಕಿಂಗ್ ಬಗ್ಗೆ ನಾಲೆಜ್ ಬತ್ತು, ವಿಡಿಯೋ ಕಾನ್ಫರೆನ್ಸ್ ಬತ್ತು, ಇಂಟರ್ನೆಟ್ನ ಲಾಭ ಬತ್ತು, ಹಾನಿ ಬತ್ತು. ಸೊ ಇದನ್ನು ಇಷ್ಟು ಬರೆದ್ರೂ ಕೂಡ ನಿಮಗೆ ಇಲ್ಲಿಂದ 3 ಮಾರ್ಕ್ಸ್ ಬರ್ತದೆ. ಸೊ ಕಂಪಲ್ಸರಿಯಾಗಿ ನೀವು ಸೋಷಿಯಲ್ ನೆಟ್ವರ್ಕಿಂಗ್, ವಿಡಿಯೋ ಕಾನ್ಫರೆನ್ಸ್, ಆಮೇಲೆ ಹಾನಿಗಳು, ಆಮೇಲೆ ಇಂಟರ್ನೆಟ್ನ 3 ಲಾಭ ಆಲ್ರೆಡಿ ಇಲ್ಲೇ ಇದೆ. ಸೋಷಿಯಲ್ ನೆಟ್ವರ್ಕಿಂಗ್ ಇದೆ, ವಿಡಿಯೋ ಕಾನ್ಫರೆನ್ಸ್ ಇದೆ, ಅದೇ ಲಾಭ ಒಳಗೆ ಬರ್ತದೆ ಸಂಚಾರ ಮತ್ತು ಸೂಚನಾ ಕ್ಷೇತ್ರ. ಅದನ್ನು ನೀವು ಬರೆದಲ್ಲಿ ಏನು ಮಾಡ್ಬೋದು, ಅಂಕಗಳನ್ನು ಗಳಿಸ್ಬೋದು. ಇನ್ನು ಇಮಾನ್ದಾರೋಕೆ ಸಮ್ಮೇಳನ ಮೇಲೆ ನಾನು ಜಸ್ಟ್ ಒಂದೇ ಒಂದು ಪ್ರಶ್ನೆ ಇಟ್ಟಿದ್ದೀನಿ, ಲೇಖಕೋ ಬೇಜಗೆ ನಿಮಂತ್ರಣ ಪತ್ರ ಮೇ ಕ್ಯಾ ಲಿಖಾ ಗಯಾ ತಾ. ಓಕೆ, ಆಮೇಲೆ ಫೂಲ್ ಪಾಲಾಯ್ ಪನೆ ಪರ್ ಲೇಖಕ್ ಕ್ಯಾ ಸೋಚನೆ ಲಗೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಇದೆ. ಅದು ಕೂಡ ಅಗದಿ ಸಿಂಪಲ್ ಆಗಿ ನೀವು ಬರಿತೀರಿ. ಇನ್ನು ರೋಬೋಟ್ ಕ್ಯಾ ಕ್ಯಾ ಕಾಮ್ ಕರ್ತಾ ತಾ ಅಂತ ಕೇಳಿದ್ದಾರೆ. ವಿಶೇಷವಾಗಿ ರೋಬೋನಿಲ್. ಈ ರೋಬೋಟ್ ಪಾಠದಲ್ಲಿ ನೀವು ಮುಖ್ಯವಾಗಿ ನೆನಪಿಟ್ಕೊಳ್ತಕ್ಕಂಥದ್ದೇ ಈ ರೋಬೋನಿಲ್ ಧೀರಜ್ ಸಕ್ಸೇನಾ ಅವರ ಮನೆಯಲ್ಲಿ ಏನೆಲ್ಲ ಕೆಲಸಗಳನ್ನು ಮಾಡ್ತಿತ್ತು. ಒಂದು 6 ಪಾಯಿಂಟ್ಸ್ ಇದಾವೆ. ಅದನ್ನು ಲಾಸ್ಟ್ ಟೈಮ್ ಏನು ಮಾಡಿದರು, ಬುದ್ಧಿಮಾನ್ ರೋಬೋಟ್ ಕಿ ಜರೂರತ್ ಕ್ಯೂ ಥಿ ಅಂತ ಕೇಳಿದರು. ಈ ಸಲ ರೋಬೋಟ್ ಏನೆಲ್ಲ ಕೆಲಸ ಮಾಡ್ತಿತ್ತು ಅನ್ನೋದನ್ನು ಕೇಳ್ಬೋದು, ಅಥವಾ ವಿಜ್ಞಾನ ಕಥಾದ ಸಾರ ಕೇಳ್ಬೋದು, ಅಥವಾ ರೋಬೋನಿಲ್ ಅವ್ರ ರೋಬೋದೀಪ್ ಕಾ ಮುಲಾಕಾತ್ ಕಾ ವರ್ಣನ್ ಕೀಜಿಯೆ ಅಂತಲೂ ಕೂಡ ಪ್ರಶ್ನೆ ಬರ್ಬೋದು. ಈ ರೋಬೋನಿಲ್ ಮತ್ತು ರೋಬೋದೀಪ್ ಇಬ್ಬರು ಕೂಡ ಯಾವ ಥರನಾಗಿ ಅವರ ಭೇಟಿ ಆಯಿತು, ಅವರ ಒಂದು ಮಾತುಕತೆಯ ಮೇಲೆ ಕೂಡ ನಿಮಗೆ ಪ್ರಶ್ನೆ ಏನಾಗ್ತದಪ್ಪ ಅಂದ್ರೆ ಖಂಡಿತವಾಗಿ ಬರ್ತದೆ. ಸೊ ಇದನ್ನು ಕೂಡ ನೀವೇನು ಮಾಡಿರಿ, ಕಲ್ಕೊಡ್ರಿ. ಇನ್ನು ನೆಕ್ಸ್ಟ್ ನೋಡೋಣ. ಸೊ ನಾನು 2 ಪ್ರಶ್ನೆ ಇಟ್ಟಿದ್ದೆ. ಮಹಿಳಾ ಕಿ ಸಾಹಸಗಾಥದಲ್ಲಿ ಮಹಿಳಾ ಕಿ ಸಾಹಸಗಾಥ ಪಾಠ ಸೆ ಆಪ್ಕೋ ಕ್ಯಾ ಸಂದೇಶ ಮಿಲ್ತಾ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಇದೆ. ಅಥವಾ ಪಹಾಡೋ ಪರ್ ಚढ़ने की तैयारी किस प्रकार की. ओके, पहाड़ों पर चढ़ने की तैयारी किस प्रकार की. ಅಥವಾ ದಕ್ಷಿಣ ಶಿಖರ ಪರ್ ಚढ़ते समय ಬಚೇಂದ್ರಿ ಕೆ ಅನುಭವ ಕೆ ಬಾರೆ ಮೇ ಲಿಖೆ ಅಂತಕ್ಕಂಥದ್ದು 3 ಪ್ರಶ್ನೆ ಕೊಟ್ಟಿದ್ದೀನಿ. ಲಾಸ್ಟ್ ಟೈಮ್ ಅವ್ರು ಬಚಪನ್ ಮತ್ತು ಶಿಕ್ಷಣ ಅಂತ ಪಾಠದ ಮಧ್ಯದ ಪ್ರಶ್ನೆಯನ್ನು ಕೊಟ್ಟಿದ್ರು ನಿಮಗೆ. ಈ ಸರಿ ಡೋಂಟ್ ವರಿ, ನಿಮಗೆ ಸಂದೇಶ ಬರ್ಬೋದು. ದಕ್ಷಿಣ ಶಿಖರ ಪರ್ ಚढ़ते समय ಬಚೇಂದ್ರಿ ಕೆ ಅನುಭವ ಬರಿಬೋದು, ಅಥವಾ ಪಹಾಡೋ ಪರ್ ಚढ़ने की तैयारी किस प्रकार की ಅಂತಕ್ಕಂಥದ್ದು ಒಂದು ಪ್ರಶ್ನೆ ಇದೆ. ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಇನ್ನು ನಾನು ಬಾಲಶಕ್ತಿಯಲ್ಲಿ ಕೇವಲ ನಿಮಗೆ 2 ಪ್ರಶ್ನೆ ಕೊಟ್ಟೀನಿ. ರಾಮು ಮೇ ಕೌನ್ ಸಿ ಬುರಿ ಆದತೆ ಥಿ, ಇದು ಮೋಸ್ಟ್ ಇಂಪಾರ್ಟೆಂಟ್. ಅಂದರೆ ಲಾಸ್ಟ್ ಟೈಮ್ ಅವ್ರು ಆದರ್ಶ ಗಾಂವ್ ಕೈಸೆ ಬನಾತೆ ಹೇ ಅಂತಕ್ಕಂಥದ್ದನ್ನು ಕೇಳಿದರು. ಆದರ್ಶ ಗಾಂವ್ ಕೈಸೆ ತಯಾರು ಕರ್ ಸಕ್ತೆ ನಿರ್ಮಾಣ. ಸೊ ಈ ಸಲ ಏನು ಮಾಡ್ಬೋದು, ಕಲೆಕ್ಟರ್ ಸಾಹಬ್ನೆ ಬಚ್ಚೋं की तारीफ में क्या कहे, ಅದು ಇಂಪಾರ್ಟೆಂಟ್ ಇತ್ತು. ಇನ್ನು ಸಮಯ ಕ ಸದುಪಯೋಗ, ಇದಂತರೂ 3 ಸಾಲಿಗೆ 3 ಮಾರ್ಕಸ್ಗೆ ಬರ್ತಕ್ಕಂಥ ಪ್ರಶ್ನೆ. ಅಥವಾ ಮನುಷ್ಯಕ್ಕೆ ಲಿಯೆ ಕಬ್ ಸುಖ ಕಿ ಪ್ರಾಪ್ತಿ ಸಂಭವ ಅಂತಕ್ಕದ್ದನ್ನು ಕೂಡ ಕೇಳ್ಬೋದು, ಅದು ಇಂಪಾರ್ಟೆಂಟ್. ಇನ್ನು ಸೂರ್ಯಶಾಮದಲ್ಲಿ ನಾನು 2 ಪ್ರಶ್ನೆ ಕೊಟ್ಟಿರೋದು, ಕೃಷ್ಣ ಬಲರಾಮ್ ಕೆ ಸಾಥ್ ಖೇಲ್ನೆ ಕ್ಯೂ ನಹಿ ಜಾನಾ ಚಾಹತಾ, ಅಥವಾ ಯಶೋಧ ಕೃಷ್ಣಕ್ಕೆ ಕ್ರೋಧಕೋ ಕೈಸೆ ಶಾಂತ ಕರ್ತಿ ಅಂತಕ್ಕಂಥದ್ದು 2 ಪ್ರಶ್ನೆ ಕೊಟ್ಟಿದ್ದೀನಿ. ಇನ್ನು ಪೂರಕ ಪಾಠಕ್ಕೆ ಬರೋಣ. ಶನಿ ಸಬ್ಸೆ ಸುಂದರ ಗ್ರಹ, ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಬಂದರೂ ಕೂಡ ಬರ್ಬೋದು. ಇದು ಬರಲಿಲ್ಲ ಅಂದರೆ ಟೈಟನ್ ಬಗ್ಗೆನೂ ಕೂಡ ಬಂದೇ ಬರ್ತದೆ. ಸುಂದರ ಗ್ರಹ ಬರಲಿಲ್ಲ ಅಂತಂದರೆ ಟಂಡಾಗ್ರಹ ಅಂತಕ್ಕಂಥದ್ದು ಒಂದದ. ಸೊ ಟಂಡಾಗ್ರಹ ಕ್ಯೂ ಕತೆ ಅಂತ ನೋಡಿ, ಅದನ್ನು ಕೂಡ ನೋಡ್ಕೊಡ್ರಿ. ಯಾಕಂದರೆ ಲಾಸ್ಟ್ ಟೈಮ್ ಅವ್ರು ಏನು ಮಾಡಿದರು, ವಾಯುಮಂಡಲಕ ನಿರ್ಮಾಣ ಕೇಳಿದರು. ಸೊ ಈ ಸರಿ ಅದು ಬರೋ ಚಾನ್ಸಸ್ ಇಲ್ಲ. ಇನ್ನು ಸತ್ಯದ ಅರ್ಥ ಮತ್ತು ಸ್ವರೂಪ, ಯಾಕಂದರೆ ಲಾಸ್ಟ್ ಟೈಮ್ ಏನು ಮಾಡಿದ್ರಪ್ಪ ಅಂದರೆ ಗಾಂಧೀಜಿಯ ಒಂದು ಕಥನ ಕೇಳಿದರು. ಸೊ ಈ ಸರಿ ಸತ್ಯದ ಅರ್ಥ ಮತ್ತು ಸ್ವರೂಪ ಬರ್ಬೋದು, ಅಥವಾ ಶಾಸ್ತ್ರಮೇ ಸತ್ಯ ಬೋಲ್ನೆ ಕಾ ತರೀಕಾ ಅಂತಕ್ಕಂಥ ಪ್ರಶ್ನೆನೂ ಕೂಡ ನಿಮಗೆ ಬರ್ಬೋದು. ಇನ್ನು ನಾಗರಿಕ ಕರ್ತವ್ಯದಲ್ಲಿ 3 ಪ್ರಶ್ನೆ. ಕಾರ್ಯಶಾಲಾ ಮೇ ಕೌನ್ ಸೆ ವಿಷಯ ಆಯೋಜಿತ ಕಿಯೇ ಥೆ. ಸೊ ಸಂಭಾಷಣ ಕೌಶಲ್, ನಾಟಕ ಪ್ರದರ್ಶನ ಆಗಿರ್ಬೋದು, ಕವಿತಾ ವಾಚನ, ಟೆರಾಕೋಟ್ ಸೆ ಗುಡಿಯಾ ಬನಾನಾ, ಆಮೇಲೆ ಸಲ್ಮಾನೆ ಕ್ಯಾ ಕಹಾ ಅಂತಕ್ಕಂಥದ್ದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಅಥವಾ ಲಾಸ್ಟ್ ಅಂತಿಮೆ ಮೀನಾ ಮೇಡಮ್ನೇ ಬಚ್ಚೋಂಕೋ ಕ್ಯಾ ಕಹಾ ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಇಷ್ಟು ನಾನು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 25 ಕ್ವಶನ್ಸನ್ನು ಕೊಟ್ಟಿದ್ದೀನಿ. ಇದನ್ನು ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡು ಹೋದರೆ ಖಂಡಿತವಾಗಿ ಅಂಕಗಳು ನಿಮ್ಮವು ಆಗ್ತವೆ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಬಾಯ್.